ಬೆಂಗಳೂರಿನಲ್ಲಿ ಮತ್ತೆ ಬ್ಯಾಂಕ್ ದರೋಡೆಗೆ ಪ್ರಯತ್ನ ನಡೆದಿರುವಂತದ್ದು. ಕೆನರಾ ಬ್ಯಾಂಕ್ ಕಳ್ಳತನಕ್ಕೆ ಪ್ರಯತ್ನವನ್ನ ಮಾಡಲಾಗಿದೆ ಬೆಂಗಳೂರಿನಲ್ಲಿ. ಶೇಷಾದ್ರಿಪುರಂನ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಮಾಡಿರೋದು. ಬೆಳಗಿನ ಜಾವ 3 ಗಂಟೆ ಹೊತ್ತಲ್ಲಿ ಕಳ್ಳತನಕ್ಕೆ ಕಸರತ್ತನ್ನ ನಡೆಸಿದ್ದಾನೆ. ಬ್ಯಾಂಕ್ ಹಿಂಬದಿಯ ಗ್ರಿಲ್ ಕಟ್ ಮಾಡಿ ಒಳನುಗ್ಗಿದ್ದ ಕಳ್ಳ. ಶನಿವಾರ ರಾತ್ರಿನೇ ಬ್ಯಾಂಕ್ ಗ್ರಿಲ್ ಕೊರೆದಿದ್ದ ಈ ಕಳ್ಳ. ಸ್ಟ್ರಾಂಗ್ ರೂಮ್ ಹತ್ತಿರ ಹೋಗಿ ವೈರ್ ಕಟ್ ಮಾಡಿದ್ದ. ವೈರ್ ಕಟ್ ಮಾಡ್ತಾ ಇದ್ದಂತೆ ಸೈರನ್ ಮೊಳಗಿತ್ತು. ಸೈರನ್ ಸೌಂಡ್ ಮಾಡ್ತಾ ಇದ್ದಂತೆ ಕಳ್ಳ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಶೇಷಾದ್ರಿಪುರಂ ಪೊಲೀಸರಿಂದ ಈ ವಿಚಾರವಾಗಿ ಪರಿಶೀಲನೆ ನಡೆದಿದೆ. ನೋಡಿ, ಮತ್ತೆ ಬೆಂಗಳೂರಿನ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ಪ್ರಯತ್ನ ನಡೆದಿರೋದು. ಶೇಷಾದ್ರಿಪುರದ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಕಳವಿಗೆ ಪ್ರಯತ್ನ ನಡೆದಿರುವಂತಹ ಘಟನೆ. ಬೆಳಗಿನ ಜಾವ 3 ಗಂಟೆ ಹೊತ್ತಲ್ಲಿ ಕಳ್ಳತನಕ್ಕೆ ಈತ ಪ್ರಯತ್ನ ನಡೆಸಿದ್ದು. ಬ್ಯಾಂಕ್ ಹಿಂಬದಿಯ ಗ್ರಿಲ್ ಕಟ್ ಮಾಡಿ ಒಳನುಗ್ಗಿದ್ದ. ಶನಿವಾರ ರಾತ್ರಿನೇ ಬ್ಯಾಂಕ್ ಗ್ರಿಲ್ ಕೊರೆದಿದ್ದ. ಸ್ಟ್ರಾಂಗ್ ರೂಮ್ ಹತ್ರ ಹೋಗಿ ವೈರ್ ಕಟ್ ಮಾಡ್ತಾ ಇದ್ದಂತೆ ಸೈರನ್ ಸೌಂಡ್ ಆಗಿದೆ. ಆ ಸೌಂಡ್ ಆಗ್ತಾ ಇದ್ದಂತೆ ಕಳ್ಳ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಪೊಲೀಸರು ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ? ಎಸ್ ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ಬೆಂಗಳೂರಿನ ಪ್ರತಿಷ್ಠಿತ ಕೆನರಾ ಬ್ಯಾಂಕ್ ನಲ್ಲಿ ಕಳ್ಳತನಕ್ಕೆ ಯತ್ನ ಆಗಿರುವಂತದ್ದು. ಸದ್ಯ ತಾವು ದೃಶ್ಯಗಳು ನೋಡಬಹುದು. ನಾವು ಅದೇ ಒಂದು ಸ್ಥಳದಲ್ಲಿದ್ದೀವಿ. ಈಗಾಗಲೇ ಶೇಷಾದ್ರಿಪುರಂ ಪೊಲೀಸರು ಕೂಡ ಒಂದು ಬ್ಯಾಂಕ್ ನ ಕ್ಲೋಸ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಕ್ರೈಮ್ ಸ್ಪಾಟ್ಗೆ ಸೋಕೋ ತಂಡ ಬಂದು ಪರಿಶೀಲನೆ ಮಾಡುವಂತದ್ದು, ಜೊತೆಗೆ ಆ ಆರೋಪಿ ಏನಿದ್ದ ಆತನ ಬೆರಳಚ್ಚುಗಳನ್ನ ಸಂಗ್ರಹಣ ಮಾಡುವಂತದ್ದು, ಸಾಕ್ಷಿಗಳನ್ನ ಸಂಗ್ರಹಣ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ನಿನ್ನೆ ತಡರಾತ್ರಿ 3 ಗಂಟೆ ಸುಮಾರಿಗೆ ಈ ರೀತಿಯಾದಂತಹ ಕೃತ್ಯ ನಡೆದಿರುವಂತದ್ದು. ಈ ಹಿಂದೆ ಆತ ಶನಿವಾರ ಬಂದು ಆ ಒಂದು ಗ್ರಿಲ್ ನ ಕಟ್ ಮಾಡುವಂತ ಕೆಲಸ ಮಾಡಿರ್ತಾನೆ. ಅದಾದ ಬಳಿಕ ಅಂದ್ರೆ ಇದು ಅವನ 2ನೇ ಅಟೆಂಪ್ಟ್ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು ಇದೇ ರೀತಿಯಾದಂತಹ ಘಟನೆಗಳು ಬೆಂಗಳೂರಿನಲ್ಲಿ ಹಲವು ಭಾಗಗಳಲ್ಲಿ ನಡೆದಿರುವಂತದ್ದು. ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ಈ ಹಿಂದೆ ಅಂದ್ರೆ ಕೆಲವೇ ದಿನಗಳ ಹಿಂದೆ ಕೂಡ ನಡೆದಿರುತ್ತೆ. ಅಲ್ಲಿಯೂ ಕೂಡ ಅಂದ್ರೆ ಸುಮಾರು ಬ್ಯಾಂಕ್ ಆಫ್ ಬರೋಡಾ ಅನ್ನುವಂತಹ ಬ್ಯಾಂಕ್ ನ ಎಟಿಎಂ ನ ಒಂದು ಒಡೆದು ಶಟರ್ನ ಒಡೆದು ಆತ ಹೋಗಿ ಅಲ್ಲಿ ಕಳ್ಳತನ ಮಾಡಿಕೊಂಡು ನೋಡಿರ್ತಾನೆ. ಆದ್ರೆ ಅಲ್ಲಿ ಅದು ಯಶಸ್ವಿಯಾಗಿರೋದಿಲ್ಲ. ಆ ಬಳಿಕ ಆರೋಪಿಯನ್ನು ಕೂಡ ಬಂಧನ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಿರ್ತಾರೆ. ಅದಾದ ಕೆಲವೇ ದಿನಗಳಲ್ಲಿ ಅಂದ್ರೆ ಕೇವಲ ಒಂದೇ ವಾರದಲ್ಲಿ ಈ ರೀತಿಯಾದಂತಹ ಘಟನೆ ಮತ್ತೆ ಮರುಕಳಿಸಿರುವಂತದ್ದು. ಸದ್ಯ ನಾನೀಗ ಆ ಒಂದು ದೃಶ್ಯಗಳನ್ನ ತಮಗೆ ತೋರಿಸುವಂತ ಕೆಲಸವನ್ನು ಕೂಡ ಮಾಡ್ತೀನಿ. ಅದೇನ್ ನಿಮಗೆ ಕಾಣ್ತಾ ಇದೆ, ಇದೊಂದು ಬ್ಯಾಂಕ್ ನ ಹಿಂಭಾಗದಲ್ಲಿರುವಂತಹ ಗ್ರಿಲ್. ಅದನ್ನ ಗ್ರಿಲ್ ನ ಕಟ್ ಮಾಡಿ ಆತ ಒಳನುಗ್ಗಿ ಹೋಗಿರ್ತಾನೆ. ಬಳಿಕ ಆತ ಬ್ಯಾಂಕ್ ನ ಸುತ್ತ ಅಲ್ಲಿ ಒಳಗಡೆ ಆತ ಹೋಗಿ ಸರ್ಚ್ ಮಾಡ್ತಾನೆ. ಆ ಬಳಿಕ ಆತ ಸರ್ಚ್ ರೂಮ್ ಹೋಗಿ ಅಲ್ಲಿರುವಂತಹ ವೈರ್ ನ ಕಟ್ ಮಾಡ್ತಾನೆ. ಸೈರನ್ ಮೊಳಗುತ್ತೆ. ಸೈರನ್ ಶಬ್ದವನ್ನು ಕೇಳಿ ಭಯಭೀತಗೊಂಡಂತಹ ಆ ವ್ಯಕ್ತಿ ಏನಿರ್ತಾನೆ, ಆ ಆರೋಪಿ ಅಲ್ಲಿಂದ ಪರಾರಿಯಾಗುವಂತ ಕೆಲಸವನ್ನು ಮಾಡ್ತಾನೆ. ಸದ್ಯ ಈಗ ಸುತ್ತಮುತ್ತಲಿರುವಂತಹ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಶೇಷಾದ್ರಿಪುರಂ ಪೊಲೀಸರು ಮಾಡ್ತಾ ಇರುವಂತದ್ದು. ಈ ಹಂತದಲ್ಲಿ ಈ ಹಿಂದೆ ಅಂದ್ರೆ ಕೆಲವೇ ದಿನಗಳ ಅಂತರದಲ್ಲಿ ಇದೇ ರೀತಿಯಾದಂತಹ ಸೇಮ್ ಕ್ರೈಮ್ ಸೀನ್ ಮತ್ತೆ ಮರುಕಳಿಸಿರುವಂತಹ ಘಟನೆ ಇಲ್ಲಿ ನಡೆದಿರುವಂತದ್ದು. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂತಹ ಕೆನರಾ ಬ್ಯಾಂಕ್ ನಲ್ಲಿ ಈ ರೀತಿಯಾದಂತಹ ಘಟನೆ ಏನ್ ನಡೆದಿದೆ. ಈಗಾಗಲೇ ಪೊಲೀಸರು ಆ ಒಂದು ಸೋಕೋ ತಂಡದ ಸಮೇತ ಬಂದು ಆ ಕ್ರೈಮ್ ಸ್ಪಾಟ್ ನ ಪರಿಶೀಲನೆ ಮಾಡುವಂತದ್ದು, ಜೊತೆಗೆ ಅಲ್ಲಿದ್ದಂತಹ ಬೆರಳಚ್ಚುಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಸಿಟಿವಿ ಪರಿಶೀಲನೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂತದ್ದು. ಸದ್ಯದ ಮಟ್ಟಿಗೆ ಈಗಾಗಲೇ ಬ್ಯಾಂಕ್ ನ ಕ್ಲೋಸ್ ಮಾಡಿ ಅಲ್ಲಿ ಯಾರಿಗೂ ಕೂಡ ಒಳಗಡೆ ಪ್ರವೇಶ ಇಲ್ಲದಂತೆ ಈಗಾಗಲೇ ಅದನ್ನ ನಿರ್ಬಂಧವನ್ನ ಮಾಡಿರುವಂತದ್ದು. ಪೊಲೀಸರು ಬಂದು ಈ ರೀತಿಯಾದಂತಹ ಘಟನೆ ಆದ ಬಗೆಗೆ ಸುತ್ತಮುತ್ತಲಿನ ಜನರನ್ನ ಅಂದ್ರೆ ನಿನ್ನೆ ತಡರಾತ್ರಿ 3 ಗಂಟೆಗೆ ಈ ರೀತಿಯಾದಂತಹ ಕೃತ್ಯ ನಡೆದಿರುವಂತದ್ದು. ಆ ಬಗೆಗಿನ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಆದ್ರೆ ಕೆಲವೇ ದಿನಗಳ ಅಂತರದಲ್ಲಿ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ನಡೀತಾ ಇರುವಂತದಕ್ಕೆ ಈಗಾಗಲೇ ಮತ್ತಷ್ಟು ಎಲ್ಲೆಲ್ಲ ಈ ರೀತಿಯಾದಂತಹ ಘಟನೆ ನಡೆದಿದೆ, ಆ ಆರೋಪಿಗೂ ಈತನಿಗೂ ಲಿಂಕ್ ಇದೆಯಾ ಅನ್ನುವಂಥದ್ದು. ಯಾಕಂತಂದ್ರೆ ಇಂದಿರಾನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಏನ್ ನಡೆದಿತ್ತು, ಆತನ ವಯಸ್ಸು 23 ವರ್ಷ. ಆತ ಕೂಡ ಇದೇ ರೀತಿಯಾದಂತಹ ಅಟೆಂಪ್ಟ್ ಮಾಡಿ ಯಶಸ್ವಿ ಆಗಿರೋದಿಲ್ಲ, ಅಲ್ಲಿಂದ ಪರಾರಿಯಾಗಿರ್ತಾನೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಕೃತ್ಯ ಆಗುತ್ತೆ, ಇಲ್ಲೂ ಕೂಡ ಯಶಸ್ವಿ ಆಗೋದಿಲ್ಲ. ಆದ್ರೆ ಆ ಸೈರನ್ನ ಶಬ್ದ ಕೇಳಿ ಅಲ್ಲಿಂದ ಆತ ಪರಾರಿಯಾಗಿರುವಂತದ್ದು. ಪರಾರಿ ಆದ ಬಳಿಕ ಆತ ಹೋಗುವಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಸದ್ಯ ಈಗ ಆ ಬಗೆಗಿನ ಹೆಚ್ಚಿನ ತನಿಖೆಯನ್ನ ಶೇಷಾದ್ರಿಪುರಂ ಪೊಲೀಸರು ಮಾಡ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿ. ಕಳವಿಗೆ ಪ್ರಯತ್ನ ನಡೆದಿರುವಂತಹ ಘಟನೆ. ಬೆಳಗಿನ ಜಾವ 3 ಗಂಟೆ ಹೊತ್ತಲ್ಲಿ ಕಳ್ಳತನಕ್ಕೆ ಈತ ಪ್ರಯತ್ನ ನಡೆಸಿದ್ದು. ಬ್ಯಾಂಕ್ ಹಿಂಬದಿಯ ಗ್ರಿಲ್ ಕಟ್ ಮಾಡಿ ಒಳನುಗ್ಗಿದ್ದ. ಶನಿವಾರ ರಾತ್ರಿನೇ ಬ್ಯಾಂಕ್ ಗ್ರಿಲ್ ಕೊರೆದಿದ್ದ. ಸ್ಟ್ರಾಂಗ್ ರೂಮ್ ಹತ್ರ ಹೋಗಿ ವೈರ್ ಕಟ್ ಮಾಡ್ತಾ ಇದ್ದಂತೆ ಸೈರನ್ ಸೌಂಡ್ ಆಗಿದೆ. ಆ ಸೌಂಡ್ ಆಗ್ತಾ ಇದ್ದಂತೆ ಕಳ್ಳ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್,
ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ, ಪೊಲೀಸರು ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ? ಎಸ್ ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ಬೆಂಗಳೂರಿನ ಪ್ರತಿಷ್ಠಿತ ಕೆನರಾ ಬ್ಯಾಂಕ್ ನಲ್ಲಿ ಕಳ್ಳತನಕ್ಕೆ ಯತ್ನಾಗಿರುವಂತದ್ದು. ಸದ್ಯ ತಾವು ದೃಶ್ಯಗಳು ನೋಡಬಹುದು, ನಾವು ಅದೇ ಒಂದು ಸ್ಥಳದಲ್ಲಿದ್ದೀವಿ. ಈಗಾಗಲೇ ಶೇಷಾದ್ರಿಪುರಂ ಪೊಲೀಸರು ಕೂಡ ಒಂದು ಬ್ಯಾಂಕ್ ನ ಕ್ಲೋಸ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಕ್ರೈಮ್ ಸ್ಪಾಟ್ಗೆ ಸೋಕೋ ತಂಡ ಬಂದು ಪರಿಶೀಲನೆ ಮಾಡುವಂತದ್ದು, ಜೊತೆಗೆ ಆ ಆರೋಪಿ ಏನಿದ್ದ ಆತನ ಬೆರಳಚ್ಚುಗಳನ್ನ ಸಂಗ್ರಹಣ ಮಾಡುವಂತದ್ದು, ಸಾಕ್ಷಿಗಳನ್ನ ಸಂಗ್ರಹಣ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ನಿನ್ನೆ ತಡರಾತ್ರಿ 3 ಗಂಟೆ ಸುಮಾರಿಗೆ ಈ ರೀತಿಯಾದಂತಹ ಕೃತ್ಯ ನಡೆದಿರುವಂತದ್ದು. ಈ ಹಿಂದೆ ಆತ ಶನಿವಾರ ಬಂದು ಆ ಒಂದು ಗ್ರಿಲ್ ನ ಕಟ್ ಮಾಡುವಂತ ಕೆಲಸ ಮಾಡಿರ್ತಾನೆ. ಅದಾದ ಬಳಿಕ ಅಂದ್ರೆ ಇದು ಅವನ 2ನೇ ಅಟೆಂಪ್ಟ್ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು ಇದೇ ರೀತಿಯಾದಂತಹ ಘಟನೆಗಳು ಬೆಂಗಳೂರಿನಲ್ಲಿ ಹಲವು ಭಾಗಗಳಲ್ಲಿ ನಡೆದಿರುವಂತದ್ದು. ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ಈ ಹಿಂದೆ ಅಂದ್ರೆ ಕೆಲವೇ ದಿನಗಳ ಹಿಂದೆ ಕೂಡ ನಡೆದಿರುತ್ತೆ. ಅಲ್ಲಿಯೂ ಕೂಡ ಅಂದ್ರೆ ಸುಮಾರು ಬ್ಯಾಂಕ್ ಆಫ್ ಬರೋಡಾ ಅನ್ನುವಂತಹ ಬ್ಯಾಂಕ್ ನ ಎಟಿಎಂ ನ ಒಂದು ಒಡೆದು ಶಟರ್ ನ ಒಡೆದು ಆತ ಹೋಗಿ ಅಲ್ಲಿ ಕಳ್ಳತನ ಮಾಡಿಕೊಂಡು ನೋಡಿರ್ತಾನೆ. ಆದ್ರೆ ಅಲ್ಲಿ ಅದು ಯಶಸ್ವಿಯಾಗಿರೋದಿಲ್ಲ. ಆ ಬಳಿಕ ಆರೋಪಿಯನ್ನು ಕೂಡ ಬಂಧನ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಿರ್ತಾರೆ. ಅದಾದ ಕೆಲವೇ ದಿನಗಳಲ್ಲಿ ಅಂದ್ರೆ ಕೇವಲ ಒಂದೇ ವಾರದಲ್ಲಿ ಈ ರೀತಿಯಾದಂತಹ ಘಟನೆ ಮತ್ತೆ ಮರುಕಳಿಸಿರುವಂತದ್ದು. ಸದ್ಯ ನಾನೀಗ ಆ ಒಂದು ದೃಶ್ಯಗಳನ್ನ ತಮಗೆ ತೋರಿಸುವಂತ ಕೆಲಸವನ್ನು ಕೂಡ ಮಾಡ್ತೀನಿ. ಅದೇನ್ ನಿಮಗೆ ಕಾಣ್ತಾ ಇದೆ, ಇದೊಂದು ಬ್ಯಾಂಕ್ ನ ಹಿಂಭಾಗದಲ್ಲಿರುವಂತಹ ಗ್ರಿಲ್. ಅದನ್ನ ಗ್ರಿಲ್ ನ ಕಟ್ ಮಾಡಿ ಆತ ಒಳನುಗ್ಗಿ ಹೋಗಿರ್ತಾನೆ. ಬಳಿಕ ಆತ ಬ್ಯಾಂಕ್ ನ ಸುತ್ತ ಅಲ್ಲಿ ಒಳಗಡೆ ಆತ ಹೋಗಿ ಸರ್ಚ್ ಮಾಡ್ತಾನೆ. ಆ ಬಳಿಕ ಆತ ಸರ್ಚ್ ರೂಮ್ ಹೋಗಿ ಅಲ್ಲಿರುವಂತಹ ವೈರ್ ನ ಕಟ್ ಮಾಡ್ತಾನೆ. ಸೈರನ್ ಮೊಳಗುತ್ತೆ. ಸೈರನ್ ಶಬ್ದವನ್ನು ಕೇಳಿ ಭಯಭೀತಗೊಂಡಂತಹ ಆ ವ್ಯಕ್ತಿ ಏನಿರ್ತಾನೆ, ಆ ಆರೋಪಿ ಅಲ್ಲಿಂದ ಪರಾರಿಯಾಗುವಂತ ಕೆಲಸವನ್ನು ಮಾಡ್ತಾನೆ. ಸದ್ಯ ಈಗ ಸುತ್ತಮುತ್ತಲಿರುವಂತಹ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಶೇಷಾದ್ರಿಪುರಂ ಪೊಲೀಸರು ಮಾಡ್ತಾ ಇರುವಂತದ್ದು. ಈ ಹಂತದಲ್ಲಿ ಈ ಹಿಂದೆ ಅಂದ್ರೆ ಕೆಲವೇ ದಿನಗಳ ಅಂತರದಲ್ಲಿ ಇದೇ ರೀತಿಯಾದಂತಹ ಸೇಮ್ ಕ್ರೈಮ್ ಸೀನ್ ಮತ್ತೆ ಮರುಕಳಿಸಿರುವಂತಹ ಘಟನೆ ಇಲ್ಲಿ ನಡೆದಿರುವಂತದ್ದು. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂತಹ ಕೆನರಾ ಬ್ಯಾಂಕ್ ನಲ್ಲಿ ಈ ರೀತಿಯಾದಂತಹ ಘಟನೆ ಏನ್ ನಡೆದಿದೆ. ಈಗಾಗಲೇ ಪೊಲೀಸರು ಆ ಒಂದು ಸೋಕೋ ತಂಡದ ಸಮೇತ ಬಂದು ಆ ಕ್ರೈಮ್ ಸ್ಪಾಟ್ ನ ಪರಿಶೀಲನೆ ಮಾಡುವಂತದ್ದು, ಜೊತೆಗೆ ಅಲ್ಲಿದ್ದಂತಹ ಬೆರಳಚ್ಚುಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಸಿಟಿವಿ ಪರಿಶೀಲನೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂತದ್ದು. ಸದ್ಯದ ಮಟ್ಟಿಗೆ ಈಗಾಗಲೇ ಬ್ಯಾಂಕ್ ನ ಕ್ಲೋಸ್ ಮಾಡಿ ಅಲ್ಲಿ ಯಾರಿಗೂ ಕೂಡ ಒಳಗಡೆ ಪ್ರವೇಶ ಇಲ್ಲದಂತೆ ಈಗಾಗಲೇ ಅದನ್ನ ನಿರ್ಬಂಧವನ್ನ ಮಾಡಿರುವಂತದ್ದು. ಪೊಲೀಸರು ಬಂದು ಈ ರೀತಿಯಾದಂತಹ ಘಟನೆ ಆದ ಬಗೆಗೆ ಸುತ್ತಮುತ್ತಲಿನ ಜನರನ್ನ ಅಂದ್ರೆ ನಿನ್ನೆ ತಡರಾತ್ರಿ 3 ಗಂಟೆಗೆ ಈ ರೀತಿಯಾದಂತಹ ಕೃತ್ಯ ನಡೆದಿರುವಂತದ್ದು. ಆ ಬಗೆಗಿನ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಆದ್ರೆ ಕೆಲವೇ ದಿನಗಳ ಅಂತರದಲ್ಲಿ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ನಡೀತಾ ಇರುವಂತದಕ್ಕೆ ಈಗಾಗಲೇ ಮತ್ತಷ್ಟು ಎಲ್ಲೆಲ್ಲ ಈ ರೀತಿಯಾದಂತಹ ಘಟನೆ ನಡೆದಿದೆ, ಆ ಆರೋಪಿಗೂ ಈತನಿಗೂ ಲಿಂಕ್ ಇದೆಯಾ ಅನ್ನುವಂಥದ್ದು. ಯಾಕಂತಂದ್ರೆ ಇಂದಿರಾನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಏನ್ ನಡೆದಿತ್ತು, ಆತನ ವಯಸ್ಸು 23 ವರ್ಷ. ಆತ ಕೂಡ ಇದೇ ರೀತಿಯಾದಂತಹ ಅಟೆಂಪ್ಟ್ ಮಾಡಿ ಯಶಸ್ವಿ ಆಗಿರೋದಿಲ್ಲ, ಅಲ್ಲಿಂದ ಪರಾರಿಯಾಗಿರ್ತಾನೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಕೃತ್ಯ ಆಗುತ್ತೆ, ಇಲ್ಲೂ ಕೂಡ ಯಶಸ್ವಿ ಆಗೋದಿಲ್ಲ. ಆದ್ರೆ ಆ ಸೈರನ್ ಶಬ್ದ ಕೇಳಿ ಅಲ್ಲಿಂದ ಆತ ಪರಾರಿಯಾಗಿರುವಂತದ್ದು. ಪರಾರಿ ಆದ ಬಳಿಕ ಆತ ಹೋಗುವಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಸದ್ಯ ಈಗ ಆ ಬಗೆಗಿನ ಹೆಚ್ಚಿನ ತನಿಖೆಯನ್ನ ಶೇಷಾದ್ರಿಪುರಂ ಪೊಲೀಸರು ಮಾಡ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ.